ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಬಂದು ಫ್ರೈಡೇ. ಸೊ ಫ್ರೈಡೇ ಏನು ವಿಶೇಷ ಅಂತ ನಿಮಗೆ ಗೊತ್ತು. ಸೊ ಮೂವಿ ಅಥವಾ ಸೀರೀಸ್ನ ಪ್ರಮೋಟ್ ಅಂದರೆ ರೆಫರ್ ಮಾಡೋ ಅಂಥ ದಿನ ಅಂದರೆ ಇವತ್ತು ಹೇಳ್ತೀನಿ. ಸೊ ಬನ್ನಿ ಗಾಯ್ಸ್, ಡೈರೆಕ್ಟ್ ವೀಡಿಯೋ ಇದಕ್ಕೆ ಹೋಗ್ಬೋಣ ಕಂಟೆಂಟ್ಗೆ. ಮೀನ್ಸ್ ನಿಮಗೆಲ್ಲ ತಮ್ಮನೇಲಿ ನೋಡ್ಕೊತಾ ಹೋಗಿರುತ್ತೆ ಯಾವುದು ಬಗ್ಗೆ ಮಾತಾಡ್ತಿರ್ತೀನಿ ಅಂತ. ಸೊ ಅದು ಬಂದು ಮುತ್ತು ಅಲಿಯಾಸ್ ಕಾಟನ್ ಅಂತ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಇದು ಬಂದು ಸೀರೀಸು. ಸೊ ಸೀರೀಸಲ್ಲಿ ಆಲ್ಮೋಸ್ಟು ಲೈಕ್ 10 ಎಪಿಸೋಡ್ಸ್ ಇದೆ. ಸೊ 10 ಎಪಿಸೋಡ್ಸಲ್ಲಿ ಮಿನಿಮಮ್ ನಿಮಗೆ 30-40 ಮಿನಿಟ್ಸ್, 30-45 ಮಿನಿಟ್ಸ್ವರೆಗೂ ಒಂದೊಂದು ಇದು ಎಪಿಸೋಡು ಲೆಂತ್ ಇರುತ್ತೆ. ಸೊ ನೋಡಿ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಸಸ್ಪೆನ್ಸು, ಥ್ರಿಲ್ಲರು, ಆಲ್ಮೋಸ್ಟು ಎಲ್ಲ ಮಿಕ್ಸ್ ಕಂಟೆಂಟು. ಒಂದು ಲವ್ ಸ್ಟೋರಿನೂ ಬರುತ್ತೆ, ಕ್ರೈಮು, ಆ್ಯಕ್ಷನ್ನು, ಮಿಸ್ಟರಿ, ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ನು, ರಿವೆಂಜು, ನೆಕ್ಸ್ಟ್ ಲೆವೆಲ್ ಇದೆ. ಮಾತ್ರ ಸೀರೀಸು ಇವಾಗ ರೀಸೆಂಟಾಗಿ ರಿಲೀಸ್ ಆಗಿರೋ ಅಂಥದ್ದು. ಇದು ಬಂದು ಜಿಯೋ ಹಾಟ್ಸ್ಟಾರಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಸೊ ಇದು ಬಂದು ಜಿಯೋ ಹಾಟ್ಸ್ಟಾರು ಗೈಸ್. ಸೊ ನಾನು ಆಲ್ಮೋಸ್ಟ್ ನೆಟ್ಫ್ಲಿಕ್ಸಲ್ಲಿ ರೆಫರ್ ಮಾಡ್ತಿರೋದ್ರಿಂದ ನೆಟ್ಫ್ಲಿಕ್ಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಇದು ಸಿಗುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ 2026 ಇದಾಗಿರೋದು, ಲಾಂಚ್ ಅಂದರೆ ಅಪ್ಡೇಟ್ ಆಗಿರೋದು 27 ಮಾರ್ಚಲ್ಲಿ ಆಗಿರೋದು. ಏಪ್ರಿಲ್ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ಅಷ್ಟೇ. 27 ಮಾರ್ಚು ಇದಾಗಿರೋದು, ಅಪ್ಲೋಡ್ ಆಗಿರೋದು. ಸೊ ಇದಕ್ಕೆ ಸೀರೀಸ್ ಮಾತ್ರ ನೆಕ್ಸ್ಟ್ ಲೆವೆಲಿದೆ ಗೈಸ್. ಯಾವುದೇ ಕಾರಣಕ್ಕೂ ನಿಮಗೆಲ್ಲೂ ಬೇಜಾರಾಗಲ್ಲ. ಬಟ್ ಒಂಥರ ಇನ್ವೆಸ್ಟಿಗೇಷನ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಮತ್ತು ಒಂದು ಹಳ್ಳೀಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನಲ್ಲಿ ಲೈಕ್ ಏನೂ ಕೇಸ್ಗಳಿಲ್ದಿರ ಲೈಕ್ ಸುಮ್ಮನೆ ಅನ್ವಾಂಟೆಡಾಗಿ ಐತೆ ಸ್ಟೇಷನ್ನು ಅಂತ ಅಂದ್ಬಿಟ್ಟು ಕೆಲವೊಬ್ಬರನ್ನ ಟ್ರಾನ್ಸ್ಫರ್ ಇದು ಕಳಿಸ್ಬಿಟ್ಟಿರ್ತಾರೆ. ಸೊ ಇದನ್ನು ಕಂಪ್ಲೀಟಾಗಿ ಶಟ್ ಡೌನ್ ಮಾಡ್ತೀವಿ, ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ. ಇಲ್ಲಿರೋರು ಟ್ರಾನ್ಸ್ಫರ್ ಆಗಬೇಕು. ಆಮೇಲೆ ಕೆಲವೊಬ್ಬರು ಟೈಮ್ ಆಗೋಗಿರುತ್ತೆ, ರಿಟೈರ್ಮೆಂಟ್ ಇರುತ್ತೆ. ಸೊ ಆ ರೀತಿ ಯಾವ ರೀತಿ ಒಂದು ಫನ್ನಾಗಿ ಹೋಗುತ್ತೆ ಅಂತ ಅಲ್ಲಿ ಲೈಕ್ ಒಂದು ಕೇಸ್ ಬರುತ್ತೆ. ಬಟ್ ಏನು ಅಂದರೆ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಗೈಸ್, ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಇಟ್ಟಿದ್ದಾರೆ. ಸೊ ಆ ಕೇಸ್ ಬಂದು ಇನ್ನೊಂದು ಸ್ಟೇಷನ್ಗೆ ಹೋಗ್ಬೇಕಾಗಿರುತ್ತೆ. ಬಟ್ ಈ ಸ್ಟೇಷನಲ್ಲಿರೋ ಒಬ್ಬನಿಗೆ ಈ ಸ್ಟೇಷನ್ನ ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು, ಚೆನ್ನಾಗಿದೆ ಸ್ಟೇಷನ್ ಒಂಥರ ಅಟ್ಮಾಸ್ಫಿಯರು ಅಂತ. ಅವ್ನಿಗೇನೋ ಒಂದು ಚಿಕ್ಕ ಹತ್ರದಲ್ಲಿದೆ, ಓಡಾಡೋಕ್ಕೆಲ್ಲ ನಿಯರ್ ಬೈ ಆಗುತ್ತೆ, ದೂರ ಆಗೋದೇ ಕಷ್ಟ ಅಂದ್ಬಿಟ್ಟು ಆ ಕೇಸ್ನ ಇವ್ರ ಸ್ಟೇಷನ್ಗೆ ಬರೋಕ್ಕೆ ಏನೆಲ್ಲ ಮಾಡ್ತಾನೆ ಅವನು, ಯಾವ ರೀತಿ ಕಷ್ಟ ಬೀಳ್ತಾನೆ, ಯಾವ ರೀತಿ ಇದಾಗುತ್ತೆ. ಸೊ ಅದಾದಮೇಲೆ ಕೇಸ್ ಸಿಕ್ಕಿದ್ಮೇಲೆ ಯಾವ ರೀತಿ ಒದ್ದಾಡ್ತಾರೆ, ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಸಿಗುತ್ತೆ. ಸೊ ಅವ್ನು ಯಾಕೆ ಸತ್ತ, ಹೆಂಗೆ, ಏನು, ಎತ್ತ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಇರುತ್ತೆ ಗೈಸ್. ಒಂದು ಸಸ್ಪೆನ್ಸ್ ಮೂವೀಸ್ನ ಥ್ರಿಲ್ಲರು ಓಕೆ, ಥ್ರಿಲ್ಲಿಂಗ್ ಅಷ್ಟು ಇಲ್ಲ, ಬಟ್ ಒಂಥರ ಇನ್ವೆಸ್ಟಿಗೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ. ಸೊ ಯಾರಿಗೆಲ್ಲ ಈ ಥರ ಮೂವೀಸ್ ಇಷ್ಟ ಆಗುತ್ತೆ ಅವ್ರಿಗೆಲ್ಲ 100% ಈ ಮೂವಿ ಲೈಕ್ ಆಗುತ್ತೆ ಗೈಸ್. ಸೊ ಮಿಸ್ ಮಾಡಿದ್ರೆ ನೋಡಿ. ಸೊ ಮುತ್ತು ಅಲಿಯಾಸ್ ಕಾಟನ್ ಅಂತ, KATTAN ನಿಮಗೆ ಒಂದು ಸತಿ ತೋರಿಸೇ ಬಿಡ್ತೀನಿ. ಬಟ್ ಕಾಪಿರೈಟ್ಸ್ ಆದರೆ ಈ ಕ್ಲಿಪ್ಪು ಹೋಗ್ಬಿಡುತ್ತೆ ಗೈಸ್. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ಕಾಪಿರೈಟ್ಸ್ ಆಗಿಲ್ಲ ಅಂದರೆ ಈ ಕ್ಲಿಪ್ ಇರುತ್ತೆ. ಸೊ ನೋಡಿ ಇದೆ. ಸೊ ವಿಜಯ್ ಸೇತುಪತಿ ಇದರಲ್ಲಿ ಹೀರೋ ಕ್ಯಾರೆಕ್ಟರು, ಮುತ್ತು ಅಲಿಯಾಸ್ ಕಾಟನ್. ಸೊ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಸೊ ಇಲ್ಲಿ ಇದನ್ನು ನೋಡ್ಕೊಳ್ಳಿ ಗೈಸ್, ಇದನ್ನು ನೋಡಿ ಟೈಪ್ ಮಾಡಿ ಮುತ್ತು ಅಲಿಯಾಸ್ ಕಾಟನ್ ಅಂತ. ಸೊ ನಾನು ಆಲ್ಮೋಸ್ಟ್ ಟೈಪ್ ಮಾಡಿ ಹಾಕಿರ್ತೀನಿ, ಯಾವ ಮೂವಿ ರೆಫರ್ ಇದು ಹೇಳ್ತಾಯಿದ್ದೀನಿ, ಯಾವ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ. ಸೊ ಆಲ್ಮೋಸ್ಟು ಎಲ್ಲ ಹೆಂಗೆ ಸಿಗುತ್ತೆ, 25 ಮಿನಿಟ್ಸ್, 30 ಮಿನಿಟ್ಸ್, ಎಪಿಸೋಡ್ 10 ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ 27 ಮಾರ್ಚ್ 2026 ಇದಕ್ಕೆ ಅಪ್ಲೋಡ್ ಆಗಿರೋ ಅಂಥದ್ದು. ಸೊ ಅದಾದಮೇಲೆ ಸೊ ಟ್ರೈಲರ್ ಬಂದ್ಬಿಡುತ್ತೆ ಗೈಸ್. ಸೊ ಇಲ್ಲಿ ನೋಡಿ 2026 1 ಸೀಸನು 7 ಲ್ಯಾಂಗ್ವೇಜಸ್ಸು. ಸೊ ಲ್ಯಾಂಗ್ವೇಜಸ್ ಕೂಡ ತೋರಿಸ್ಬಿಡ್ತೀನಿ. ತುಂಬ ದಿವಸದಿಂದ ನಮ್ಮ ಸ್ಟೇಷನಲ್ಲಿ ಕೇಸ್ ಇಲ್ಲ ಅಂತ ಲ್ಯಾಂಗ್ವೇಜಸ್ಸು ತೋರಿಸ್ಬಿಡ್ತೀನಿ, ಯಾವ ಲ್ಯಾಂಗ್ವೇಜಸ್ಸಲ್ಲಿ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಗೈಸ್, ಕನ್ನಡದಲ್ಲಿದೆ. ಸೊ ಕನ್ನಡದಲ್ಲಿ ಇರೋದನ್ನೇ ನಾನು ಆಲ್ಮೋಸ್ಟ್ ರೆಫರ್ ಮಾಡೋದು. ತೆಲುಗು, ತಮಿಳು ಒರಿಜಿನಲ್ ಲ್ಯಾಂಗ್ವೇಜು, ಹಿಂದಿ, ಮರಾಠಿ,
ಮಲಯಾಳಂ. ಸೊ ಇಷ್ಟು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟು ಆ ಲ್ಯಾಂಗ್ವೇಜಲ್ಲಿ ನೋಡಿ ಗೈಸ್. ನಾನು ಇದರಲ್ಲೇ ನೋಡಿ ಅಂತ ಏನು ಹೇಳಲ್ಲ. ಸೊ ತಮಿಳ್ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಏನಾಗುತ್ತೆ, ಒರಿಜಿನಲ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ಕನ್ನಡ ಏನು ವರ್ಸ್ಟಾಗಿಲ್ಲ, ಬಟ್ ಬೇರೆ ಲ್ಯಾಂಗ್ವೇಜ್ ಏನು ವರ್ಸ್ಟಾಗಿ ಮಾಡಿಲ್ಲ. ಸೊ ಕನ್ನಡದಲ್ಲೂ ಕೂಡ ಹೆವಿ ಕ್ಲಾರಿಟಿ ಇದೆ, ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಅವ್ರ ಕಾನ್ವರ್ಸೇಷನ್ಸು ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಮೂವೀಸಲ್ಲಿ ವೆಬ್ ಸೀರೀಸಲ್ಲಿ ಏನು ಮಾಡ್ಬಿಡ್ತಾರೆ, ಲಿಪ್ ಮೂಮೆಂಟ್ಗೆ ಸಿಂಕ್ ಮಾಡಲ್ಲ. ಲೈಕ್ ಹೆಂಗಾಗ್ಬಿಡುತ್ತೆ ಅಂದರೆ, ಅವ್ರ ಲಿಪ್ ಮೂಮೆಂಟೇ ಏನೋ ಇರುತ್ತೆ, ಅಲ್ಲಿ ಡೈಲಾಗ್ ಏನೋ ಹೊಡಿತಾ ಇರ್ತಾರೆ, ಒಂಥರ ನಾನ್ ಸಿಂಕ್ ಥರ ಹೋಗ್ಬಿಡುತ್ತೆ. ಸೊ ನಾನ್ ಸಿಂಕಾಗಿ ನೋಡಿದಾಗ ನಿಮ್ಗೇನೋ ಅರ್ಥನೇ ಆಗಲ್ಲ, ಒಂಥರ ಕನ್ಫ್ಯೂಷನ್ಸ್ ಇದಾಗ್ಬಿಡುತ್ತೆ, ಒಂಥರ ಬಿಲ್ಟ್ ಆಗ್ಬಿಡುತ್ತೆ. ಸೊ ಇದರಲ್ಲಿ ಅಂಥದ್ದು ಏನೂ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಾರಿಟಿ ಇರುತ್ತೆ, ವಾಯ್ಸು ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಮ್ಯಾಚ್ ಮಾಡಿರ್ತಾರೆ. ಸೊ ಹಂಗಾಗಿ ನೆಕ್ಸ್ಟ್ ಲೆವೆಲಿದೆ ಗೈಸ್, ಇದನ್ನು ಮಿಸ್ ಮಾಡ್ಕೊಬಿಡಿ ನೋಡಿ ದಯವಿಟ್ಟು. ಸೊ ಆಲ್ಮೋಸ್ಟ್ ನಾನು ರೆಫರ್ ಮಾಡೋದೆಲ್ಲ ಯಾವುದೂ ಲೈಕ್ ಸುಮ್ಮನೆ ಟೈಮ್ ಪಾಸು ವೇಸ್ಟು ಇದು ನೋಡಿ ನನಗೆ ಇಷ್ಟ ಆಗಲಿಲ್ಲ ನೋಡೋಕ್ಕೆ, ಬಟ್ ಆದರೂ ರೆಫರ್ ಮಾಡೋಣ ಅಂತ ಯಾವುದೂ ಮಾಡಿಲ್ಲ. ಸೊ ನಾನು ಆಲ್ಮೋಸ್ಟ್ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಪ್ರತಿ ಫ್ರೈಡೇ ಆಲ್ಮೋಸ್ಟ್ ಒಂದು 5 to 6 ವೀಕ್ಸ್ ಹಿಂದೆನೋ ಇದು ಮಾಡ್ತಾಯಿದ್ದೀನಿ. ಸೊ ಪ್ರೀವಿಯಸ್ ಆಗಿ ಒಂದು ಇದು ಮಾಡಿದ್ದೆ, ಯೂತ್ ಮೂವಿದು ರಿವ್ಯೂ ಮಾಡಿದ್ದೆ. ಸೊ ಅದು ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ. ಸೊ ದಯವಿಟ್ಟು ಅದು ನೆಟ್ಫ್ಲಿಕ್ಸಲ್ಲಿದೆ, ಸೊ ಹೋಗಿ ನೋಡಿ ಆದಷ್ಟು. ಸೊ ಅದಾದ ಮೇಲೆ ಲೈಕ್ ಇನ್ಯಾ ಮೂವಿ ಮಾಡಿದ್ದೆ ಗೊತ್ತಾ, ಸೀರೀಸ್ ಮಾಡಿದ್ದೆ, ರೆಸಾರ್ಟ್ ಅನ್ನೋದೊಂದು ಸೀರೀಸು, ಅದು ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಆ ಸೀರೀಸ್ ಬಂದು ಹೆಂಗೆ ಅಂದರೆ, ರೆಸಾರ್ಟ್ ಅನ್ನೋ ಸೀರೀಸ್ ಅದರಲ್ಲೂ ಕೂಡ ಹೇಳಿದ್ದೀನಿ, ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಸೊ ದಯವಿಟ್ಟು ಹೋಗಿ ವಾಚ್ ಮಾಡಿ. ಸೊ ಅದು ಬಂದು 100 ಎಪಿಸೋಡ್ಸು. ಬಟ್ ಇವಾಗ ಸದ್ಯಕ್ಕೆ 26 30 ಎಪಿಸೋಡ್ಸ್ ಎಲ್ಲ ಏನೋ ಸ್ಟಾಪ್ ಆಗಿದೆ. ಅಂದರೆ ವೀಕ್ಲಿ ಫ್ರೈಡೇ ಹೊತ್ತು ಬಿಡೋ ಅಂಥ ಸೀರೀಸ್ ಇದೆಲ್ಲ. ಸೊ ಈ ರೀತಿ ಬರುತ್ತೆ ಗೈಸ್. ಸೊ ಇನ್ನೂ ಸೀರೀಸ್ಗಳು ಇನ್ನೂ 100 ಎಪಿಸೋಡ್ ಸೀರೀಸು ಇನ್ನೂ ಜಾಸ್ತಿ ಇದೆ. ಸೊ ಫಸ್ಟ್ ನಾನು ಬಿಟ್ಟಿದ್ದಿದೆ ಲೈಕ್ ಇದನ್ನು ಹಾರ್ಟ್ ಬೀಟ್ ಅಂತ. ಸೊ ಅದು ಕೂಡ 100 200 ಎಪಿಸೋಡ್, ಸೀಸನ್ 1 ಸೀಸನ್ 2 ಎರಡೂ ಇದೆ. ಸೀಸನ್ 3 ಇನ್ನೇನು ಅತಿ ಶೀಘ್ರದಲ್ಲಿ ಈ ಇಯರಲ್ಲಿ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸೊ 100% ಅವ್ರು ಅಪ್ಡೇಟ್ ಕೊಟ್ಟಿದ ತಕ್ಷಣ ನಾನು ಕ್ಲಾರಿಟಿ ಕೊಡ್ತೀನಿ ಗೈಸ್, ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಇರಾಟ ಅಂತ ಒಂದು ಮೂವಿ ಇದೆ, ಅದನ್ನು ಮಾಡಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಅದನ್ನು ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಸ್ಟೀಫನ್ ಅಂತಲೂ ಒಂದು ಮೂವಿ ರಿವ್ಯೂ ಮಾಡಿದೆ. ಸೊ ಇದೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಗೈಸ್. ನಾನು ಏನು ಹೇಳ್ತಿದ್ದೀನಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಫ್ರೈಡೇ ಯಾವ ಡೇಟ್ ಇದೆಯೋ ಇದೆಯೋ ಹುಡುಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಸೊ ನಾನು ಅದರದ್ದು ಒಂದು ಪ್ಲೇಲಿಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಬರೀ ಮೂವೀಸು ಸೀರೀಸ್ದೇ ಒಂದು ಪ್ಲೇಲಿಸ್ಟ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಸೊ ಆ ಪ್ಲೇಲಿಸ್ಟ್ ಓಪನ್ ಮಾಡಿದ ತಕ್ಷಣ ಎಲ್ಲದನ್ನು ಇದು ಮಾಡ್ತೀನಿ. ಆಮೇಲೆ ಜನಗಣಮನ ಅನ್ನೋದೊಂದು ಮಾಡಿದ್ದೀನಿ ಮೂವಿ ರಿವ್ಯೂ, ಅದು ಮಾತ್ರ ನೆಕ್ಸ್ಟ್ ಲೆವೆಲಿದೆ, ಅದನ್ನು ಮಿಸ್ ಮಾಡ್ಕೊಬೇಡಿ ನೋಡಿ. ಅದು ಬಿಟ್ಟರೆ ಲೈಕ್ ಪ್ರತಿ ಫ್ರೈಡೇ ಮಾಡೋದು ಮೇಡ್ ಇನ್ ಕೊರಿಯಾ, ಅದು ಬಂದು ನೆಟ್ಫ್ಲಿಕ್ಸಲ್ಲೇ ಬಿಟ್ಟಿರೋಂಥದ್ದು. ಸೊ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ, ನೆಟ್ಫ್ಲಿಕ್ಸಲ್ಲೇ ಅದು ಲಾಂಚ್ ಆಗಿದ್ದು ನೋಡಿದ್ದೀನಿ. ಅದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಫನ್ ಆಗಿದೆ, ಅದನ್ನು ನೋಡ್ಬೋದು ನೀವು, ಅದು ಏನು ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಆಫೀಸರ್ ಆನ್ ಡ್ಯೂಟಿ, ಸೊ ಇದೆಲ್ಲ ಆಲ್ಮೋಸ್ಟ್ ಆಫೀಸರ್ ಆನ್ ಡ್ಯೂಟಿನೂ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಮೂವಿನೂ ರಿವ್ಯೂ ಕೊಟ್ಟಿದ್ದೀನಿ ತಮಿಳ್ದು. ಸೊ ಕನ್ನಡದಲ್ಲೇ ಇದೆ ಗೈಸ್, ಎಲ್ಲ ನಾನು ರಿವ್ಯೂ ಕೊಟ್ಟಿರೋದೆಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದನ್ನೇ ನಾನು ರಿವ್ಯೂ ಕೊಟ್ಟಿರೋ ಅಂಥದ್ದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಎಲ್ಲ ನೋಡಿ ನನ್ನ ಚಾನಲ್ ಓಪನ್ ಮಾಡಿ. ಆದಷ್ಟು ಬೇಗ ನಾನು ಅದರೊಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿಬಿಡ್ತೀನಿ. ಸೊ ಆವಾಗ ನಿಮಗೆ ಮೂವೀಸು ಸೀರೀಸ್ದು ಒಂದು ಪ್ಲೇಲಿಸ್ಟ್ ಸಿಕ್ಬಿಡುತ್ತೆ. ಅದನ್ನ ಓಪನ್ ಮಾಡಿದ್ರೆ ನಾನು ಯಾವುದೆಲ್ಲ ನಾನು ಇದು ಮಾಡಿರ್ತೀನಿ ಅದರದ್ದೆಲ್ಲ ಸಿಕ್ಬಿಡುತ್ತೆ. ಸೊ ಇವಾಗ ಬ್ಯಾಕ್ ಟು ಟಾಪಿಕ್ ಗೈಸ್. ಸೊ ಇವಾಗ ಬನ್ನಿ, ಅದೇ ಮುತ್ತೊಳ್ಳೆ ಕಾಟನ್ ಅದು ನೆಕ್ಸ್ಟ್ ಲೆವೆಲಲ್ಲಿದೆ. ನಾನು ಆಲ್ಮೋಸ್ಟ್ ಒಂದು ಸೀನ್ನ ನಾನು ಬಿಟ್ಕೊಟ್ಟೆ ನಿಮ್ಮ ಹತ್ರ. ಸೊ ಯಾವ ರೀತಿ ಇರುತ್ತೆ, ಏನು ಎತ್ತ, ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಹೆಂಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಒಂದರಿಂದ ಒಂದು ಲಿಂಕ್ ಹೆಂಗೆ ಕಂಡುಹಿಡಿತಾರೆ, ಅವ್ನು ಏನು ಮಾಡಿದ್ದ, ಏನಕ್ಕೆ ಸತ್ತ, ಈ ರೀತಿ ಎಲ್ಲ ಒಂದು ಕನ್ಫ್ಯೂಷನ್ ಬಿಲ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ಗೆ. ಅದಾದಮೇಲೆ ಒಂದೊಂದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಸೊ ಒಂದು 10 to 20 ಕ್ವಶನ್ಸ್ಗೆ ಲೈಕ್ ಕ್ವಶನ್ ಬಿಲ್ಟ್ ಮಾಡಿಬಿಡ್ತಾರೆ ಸ್ಟಾರ್ಟಿಂಗಲ್ಲೇ. ಸೊ ಅದೆಲ್ಲ ಒಂದೊಂದೇ ಕ್ವಶನ್ನು ಅವರು ಲೈಕ್ ಪಝಲ್ ಥರ ಮುಗಿಸ್ಕೊಂಡು ಹೋಗ್ತಾರೆ. ಸೊ ಒಂಥರ ಚೆನ್ನಾಗಿದೆ, ಎಲ್ಲೂ ಬೇಜಾರಾಗಲ್ಲ ನೋಡಿ ಆದಷ್ಟು. ಸೊ ಟಿ ವಿಲಿ ನೋಡೋಂಗಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಗೈಸ್. ಸೊ ಫ್ಯಾಮಿಲಿ ಏನಾದರೂ ಇಫ್ ಇನ್ ಕೇಸು ಈ ಥರ ಸಸ್ಪೆನ್ಸ್ ಮೂವಿ ಇಷ್ಟಪಡ್ತಿದ್ದಾರೆ, ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರದ್ದೆಲ್ಲ ನೋಡ್ತಾರೆ ಅಂತಂದರೆ ಅವ್ರಿಗೆ ನನ್ನ ಪ್ರಕಾರ ಒಂದು 80 to 90% ಲೈಕ್ ಆಗುತ್ತೆ ಈ ಮೂವಿ. ಇಫ್ ಇನ್ ಕೇಸ್ ಫ್ಯಾಮಿಲಿ ಏನಾದರೂ ಬರೀ ಕಾಮಿಡಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಓರಿಯೆಂಟೆಡ್ ಅಂದರೆ ಓರಿಯೆಂಟೆಡ್ ಮೂವೀಸ್, ಈ ಥರ ಏನಾರು ಕಾಮಿಡಿ ಜನರ್ ಮೂವೀಸ್ ಏನಾದ್ರು ನೋಡ್ತಿದ್ರೆ ಅವ್ರಿಗೊಂದು ಸ್ವಲ್ಪ ಲೈಕ್ ಆಗೋದು ಕಷ್ಟ. ಯಾಕೆ ಅಂದರೆ ಅದಕ್ಕೆ ತುಂಬ ಪೇಷನ್ಸ್ ಬೇಕು ಇಂಥ ಮೂವೀಸ್ ನೋಡಬೇಕಾದಾಗ. ಸೊ ಅದಕ್ಕೆ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರಲಿ ಅಂತ ಹೇಳ್ತಾ ಗೈಸ್, ಈ ಮೂವಿ ಸಿಕ್ಕಾಪಟ್ಟೆ ಅಂದರೆ ಮೂವಿ ಅಂತೀನಿ, ಸೀರೀಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಒಂದು ಜಿಯೋ ಹಾಟ್ಸ್ಟಾರಲ್ಲಿರೋ ಅಂಥದ್ದು. ಸೊ ದಯವಿಟ್ಟು ಹೋಗಿ ನೋಡಿ ನೋಡೋಣ. ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ, ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿಲ್ಲ ಅಂದ್ರೂ ಗೈಸ್
ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಸೊ ನೋಡಿ, ಆದಷ್ಟು ಪೈರಸಿನ ಸ್ಟಾಪ್ ಮಾಡಿ ಗೈಸ್. ಸೊ ಪೈರಸಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಪೈರಸಿ ಅಂದರೆ ಇವಾಗ ಈ ಸೀರೀಸೇ ಬೇಕಾದ್ರೆ ನಿಮಗೆ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ಸಿಗ್ಬೋದು. ಸೊ ಅದನ್ನು ಡೌನ್ಲೋಡ್ ಮಾಡಿ ನೋಡೋದೆಲ್ಲ ಅಷ್ಟು ರಿಸ್ಕ್ ತಗೋಬೇಡಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಲೈಫ್ ರಿಸ್ಕಿಗೆ ಹೋಗ್ಬಿಟ್ರೆ ಕಷ್ಟ ಗೈಸ್. ಸೊ ನಿಮ್ಮ ಡೇಟಾ ಎಲ್ಲ ಲೀಕ್ ಆದರೆ ಕಷ್ಟ, ಒಬ್ಬರು ಕೈ ಸಿಕ್ಕಿದ್ರೆ ಕಷ್ಟ. ಸೊ ಅದಕ್ಕೋಸ್ಕರ ಟ್ರಸ್ಟಬಲ್ ಈ ಥರ ಟ್ರಸ್ಟಬಲ್ ಆ್ಯಪ್ಸು, ಟ್ರಸ್ಟಬಲ್ OTT ಆ್ಯಪ್ಸ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ $399, $499, $599 ಈ ಥರ ಇರುತ್ತೆ ಅಷ್ಟೇ. ಸೊ 99 ನನ್ನ ಪ್ರಕಾರ 199ಗೂ 199ಗೂ ಜಿಯೋ ಹಾಟ್ಸ್ಟಾರ್ ಸಿಕ್ಬಿಡುತ್ತೆ ನಿಮಗೆ. ಸೊ ಒಂದು ಸ್ವಲ್ಪ ಸಬ್ಸ್ಕ್ರಿಪ್ಷನ್ ನನಗೆ ನೆಕ್ಸ್ಟ್ ಲೆವೆಲ್ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಏನೂ ಬೇಡ ಅಂದರೆ $599, $699 ಅನ್ನೋದಿದೆ, ಸಮಥಿಂಗ್ ಇದೆ. ಸೊ ಅದನ್ನು ಪರ್ಚೇಸ್ ಮಾಡಿ ನೋಡ್ಬೋದು ಆರಾಮಾಗಿ. ನೆಟ್ಫ್ಲಿಕ್ಸು ಅಷ್ಟೇ ಆರಾಮಾಗಿ ಪರ್ಚೇಸ್ ಮಾಡಿ ನೋಡಿ, $199 ಮಂತ್ಲಿ. ಸೊ ಫಿಲಮ್ಗೆ ಹೋದರೆ 200, 300 ಪ್ಲಸ್ ಪಾಪ್ಕಾರ್ನ್ ಗಿಪ್ಕಾರ್ನ್ ಎಲ್ಲ ತಗೊಂಡ್ರೆ 1000, 1500 ಎಲ್ಲ ಖರ್ಚು ಮಾಡ್ತೀವಿ. ಸೊ ಅದ್ರ ಬದಲು ನೆಟ್ಫ್ಲಿಕ್ಸು $199 ಕೊಟ್ಟು ಪೇ ಮಾಡಿದ್ರೆ ನಿಮ್ಮ ಒಂದು ಡೇಟನ್ನು ಸೆಕ್ಯೂರ್ ಆಗಿರುತ್ತೆ. ಸೊ ಆದಷ್ಟು ಸೊ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸೀರೀಸ್ ನೋಡಿರೋರು ಕೂಡ ಕಮೆಂಟ್ ಮಾಡಿ ನಾನು ನೋಡಿದ್ದೀನಿ ಚೆನ್ನಾಗಿದೆ ಅಂತ. ಮುಂದಕ್ಕೆ ನೋಡೋರ್ಗು ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ, ನೋಡ್ತಾರೆ. ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಮುಗ್ದಾದ್ಮೇಲೆ ಬಂದು ಕಮೆಂಟ್ ಮಾಡಿ ಹೇಗಿತ್ತು, ನನ್ನ ಒಂದು ರಿವ್ಯೂಸು ಹೇಗಿರುತ್ತೆ ಅಂದರೆ ನಾನು ರೆಫರ್ ಮಾಡೋ ಸೀರೀಸು ಮತ್ತು ಮೂವೀಸು ಯಾವ ಲೆವೆಲ್ ಇರುತ್ತೆ, ಯಾವ ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೂ ಸ್ವಲ್ಪ ಮೋಟಿವೇಟ್ ಆದಂಗೆ ಆಗುತ್ತೆ. ಸೊ ನೋಡೋರ್ಗು ಖುಷಿ ಆಗುತ್ತೆ, ಕಮೆಂಟ್ ಮಾಡಿದಾಗ ಓಕೆ ಚೆನ್ನಾಗಿದೆ ಮೂವಿ, ಸೊ ಹೋಗಿ ನೋಡ್ಬೋದು, ಸೀರೀಸ್ ಕೂಡ ಚೆನ್ನಾಗಿದೆ ಹೋಗಿ ನೋಡ್ಬೋದು ಅಂತ. ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಮಾಡಿ, ಆದಷ್ಟು ನಿಮ್ಗೇನು ಅನ್ಸೋದು ಕಮೆಂಟ್ ಮಾಡಿ. ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡೋಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಗೈಸ್, 100%, ಅದಂತೂ ಡೌಟ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸೈನಿಂಗ್ ಆಫ್ ಗೈಸ್.